ಲೇ ಬೋಸುಡಿ ಮಗನೇ, ನಾಳೆ ನಾನು ಸತ್ರೆ ನನ್ನ ಫೋಟೋಗೆ ಒಂದು ಹೂವಿನ ಹಾರ ಹಾಕುವಷ್ಟು ಕೆಪಾಸಿಟಿ ಇದೆಯೇನೋ ನಿನ್ನಲ್ಲಿ? ಹೇಳೋ. ಗೊತ್ತಿಲ್ಲಪ್ಪಯ್ಯ, ಆದರೆ ಈ ನನ್ನ ಡಿಗ್ರಿ ಪೇಪರ್ನಿಂದ ಖಂಡಿತ ನಿಮ್ಮ ಹೆಣ ಸುಡ್ಲಕ್. ಅಪ್ಪ ಹಿಂಗೆ ಎದುರು ಮಾತಾಡ್ತೀಯನ ಬೋಳಿ ಮಗನೇ? ಹೋಯ್, ನನ್ನ ಹೆಸರು ಕಾರ್ತಿಕ್. ನನ್ನ ಕೆಲಸ ಝೊಮ್ಯಾಟೊ ಡೆಲಿವರಿ. ಆ ಬೈಕ್ ಮೇಲೆ ನಾನು ಬರೀ ಊಟ ಡೆಲಿವರಿ ಮಾಡ್ತಿಲ್ಲ, ಸತ್ತೋದು ನನ್ನ ಕನಸುಗಳನ್ನು ಹೊತ್ಕೊಂಡು ತಿರುಗಾಡ್ತಿದ್ದೆ. ಕೆಲವೊಮ್ಮೆ ಈ ಸಿಗ್ನಲ್ನಲ್ಲಿ ಕಾಯ್ತಾ ನಿಂತ್ಕೊಂಡಾಗ ಅನ್ಸುತ್ತಾ ನನ್ನ ಲೈಫು ಈ ಕೆಂಪು ಲೈಟಿನ ಥರ ನಿಂತ್ಕೊಂಡು ಬಿಟ್ಟಿತ್ತೇನೋ ಅಂತ. ಎಲ್ಲ ಚೆನ್ನಾಗೇ ಇದ್ದಿತ್ತು ಒಂದು ಕಾಲದಾಗ. ನಾನು ಕೂಡ ರಾಜನಂಗಿದ್ದೆ, ನನಗೂ ಒಂದು ಪಟ್ಟಾಭಿಷೇಕ ಆಗಿತ್ತು. ನೀವು ಡಿಗ್ರಿ ಮಾಡಿರ್ಯಾ? ನಿಮ್ಮನೆಗೂ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇತ್ತಾ? ಅದನ್ನು ಗೋಡೆ ಮೇಲೆ ಫ್ರೇಮ್ ಹಾಕಿ ಸಿಂಗಾರ ಮಾಡಿರ್ಯಾ? ಇಲ್ಲ ಅದ್ಯಾವುದೋ ಫೈರ್ ಒಳಗೆ ಕೂತ್ಕೊಂಡು ನಿಮ್ಮ ಭವಿಷ್ಯನ್ನೇ ಪ್ರಶ್ನೆ ಮಾಡೋ ಥರ ನಿಮ್ಮನ್ನೇ ಕಾಂತ ಕೂತೀತಾ? ಬನ್ನಿ, ಅದೇ ಡಿಗ್ರಿ ಇವತ್ತು ನಾನು ಯಾವ ಸ್ಟೇಜಕ್ಕೆ ತಂದು ನಿಲ್ಸಿತಂದೇಳಿ ಹೇಳ್ದೆ. ಈ ಕಥೆ ನಂದೊಬ್ಬಂದಲ್ಲ. ಪ್ರತಿ ವರ್ಷ ಕಾಲೇಜ್ ಮುಗಿಸ್ಕೊಂಡು ಕಣ್ಣಾಗ 1000 ಕನಸು ತುಂಬ್ಕೊಂಡು, ಆದರೆ ಆಚೀಚಿ ಮನೆಯವು ಕೇಂಬು ಪ್ರಶ್ನೆಗೆ ಉತ್ತರ ಕೊಡೋ ಕೈದೆ ಸೋತು ಸುಮ್ಮನೆ ಆಗ್ತೋಲ್ಲ. ಆ ಲಕ್ಷಾಂತರ ಹುಡುಗರ ಮಕ್ಕಳಲ್ಲಿ ನಾನು ಕೂಡ ಒಬ್ಬ. ಇದು ನಮ್ಮೆಲ್ಲರ ಕಥೆ. ಆವತ್ತು ನನ್ನ ಡಿಗ್ರಿ ಮುಗಿಸಿದ ದಿನ. ಆವತ್ತು ನನ್ನ ಕೈಯಲ್ಲಿ ಸರ್ಟಿಫಿಕೇಟ್ ಇದ್ದಿತ್ತು ಮತ್ತು ಕಣ್ ತುಂಬ 1000 ಕನಸಿದ್ದಿತ್ತು. ಅದು ನನ್ನ ಜೀವನದ ಬಹಳ ಖುಷಿ ಕೊಟ್ಟ ದಿನ. ಮತ್ತೆ ಆವತ್ತಿಂದಾನೇ ನನ್ನ ಕಷ್ಟ ದಿನಗಳು ಕೂಡ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಇಷ್ಟು ದಿನ ಏನೋ ಅಪ್ಪ ಅಮ್ಮ ನನ್ನ ನೋಡ್ಕೊಂತಿದ್ರು. ಇನ್ನು ಮುಂದೆ ಹಾಗಾಗ್ತಿರ್ಲಿಲ್ಲ, ನಾನೇ ಅವ್ರನ್ನ ನೋಡ್ಕೊಳ್ಬೇಕಿತ್ತು. ಆ ದಿನ ಮನೆ ಒಂಥರ ಫುಲ್ ಖುಷಿ ಇದ್ದಿತ್ತು. ಅಮ್ಮನ ಕಣ್ಣಾಗ ಸ್ವಲ್ಪ ನೀರು ಬರ್ತಿತ್ತು. ಆವತ್ತು ಅವಳು ನನ್ನ ದೃಷ್ಟಿ ತೆಗೆದು ಅವಳು ಹೇಳೋದು ಮಾತ್ರ ಇನ್ನೂ ನನ್ನ ಕಿವಿಯಾಗ ಹಾಗೇ ಇತ್ತು. ಮಗ, ಇಷ್ಟು ದಿನ ನಾನು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ತಾಳಿ ಸರ ಆಡ ಇಟ್ಟು ನಿನ್ನ ಓದಿದೆ. ಇನ್ನು ಮುಂದೆ ನಂಗೆ ಆ ಶಕ್ತಿ ಇಲ್ಲ ಮಗ, ನೀನೇ ನನ್ನ ನೋಡ್ಕಣಕ್. ಆವತ್ತು ನಾನು ಅಮ್ಮನ ಕೈ ಹಿಡ್ಕ ಧೈರ್ಯ ಹೇಳಿದೆ, ದೊಡ್ಡ ದೊಡ್ಡ ಮಾತಾಡಿದೆ. ನೀ ಹೆದರ್ಬೇಡಮ್ಮ, ನೀ ಅಡ ಇಟ್ಟದ್ದು ಬರೀ ಬಂಗಾರ ಅಲ್ಲ, ನಿನ್ನ ಕನಸುಗಳನ್ನ. ಇನ್ನು ಮುಂದೆ ಆ ಕನಸು ನನ್ಸು ಮಾಡೋ ಜವಾಬ್ದಾರಿ ನಂದು. ಅಪ್ಪನಿಗಂತೂ ಆ ದಿನ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವ್ರ ಮುಖದಾಗೆ ಆ ದಿನ ಕಂಡ ಹೊಳಪು ನಾನು ಯಾವತ್ತೂ ಕಂಡಿರಲಿಲ್ಲ. ಅವ್ರು ನನ್ನ ಸರ್ಟಿಫಿಕೇಟನ್ನು ಕೈಯಾಗ ಹಿಡ್ಕ ಹೇಳಿರ, ಮಗ, ಇಷ್ಟು ದಿನ ಕೂಲಿ ರಾಮಣ್ಣ ಅಂತಿದ್ದ ಊರು ಇನ್ನು ಮುಂದೆ ಇಂಜಿನಿಯರ್ ಕಾರ್ತಿಕ್ ಅಪ್ಪ ಅಂತ ಕರಿಬೇಕು. ಆವತ್ತು ಅಪ್ಪನ ಮಾತು ಕೇಂಡು ನಂಗೆ ಅದಿ ಉಬ್ಬಿತ್ತು. ಒಬ್ಬ ಮಗಂಗೆ ಇದಕ್ಕಿಂತ ಇನ್ನೆಂತ ಬೇಕೇಳಿ. ಅಪ್ಪನ ಹೆಗಲ ಮೇಲೆ ಕೈ ಹಾಕಿ ಹೇಳಿದೆ, ಚಿಂತೆ ಬಿಡಿ ಅಪ್ಪ, ನಿಮ್ಮ ಮಗ ಬರೀ ಕೆಲ್ಸಕ್ಕೆ ಹೋತಲ್ಲ, ಚರಿತ್ರೆ ಸೃಷ್ಟಿ ಮಾಡು ಕೊಟ್ಟಿದ್ದ. ಆ ಒಂದು ದಿನ ನಾ ರಾಜನ ಕಂಡ ಇದೆ. ನಮ್ಮ ಮನೆನೇ ನನ್ನ ಪಾಲಿಗೆ ಅರಮನೆ ಆಗಿತ್ತು. ನನ್ನ ಡಿಗ್ರಿನೇ ನನ್ನ ಕಿರೀಟ. ಅದು ಬರೀ ಸರ್ಟಿಫಿಕೇಟ್ ಆಗಿರಲಿಲ್ಲ, ನನ್ನ ಪಟ್ಟಾಭಿಷೇಕ ಆಗಿತ್ತು. ಆದರೆ ಆ ಪಟ್ಟಾಭಿಷೇಕ ಎಷ್ಟು ದಿನ ಇರುತ್ತಂತ ನಂಗೆ ಗೊತ್ತಿರಲಿಲ್ಲ. ಯಾಕಂದರೆ ನನ್ನ ನಿಜವಾದ ಯುದ್ಧ ಇನ್ನೂ ಶುರುನೇ ಆಗಿರಲಿಲ್ಲ. ಆ ದಿನ ನಾನು ಕಣ್ತುಂಬ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದೆ. ಆದರೆ ಆ ಸಿಟಿ ನನ್ನ ಪಾಲಿಗೆ ಬೇರೆನೇ ಕತ್ತಿ ಬರ್ದಿತ್ತು ಅನ್ಸುತ್ತೆ. ಡಿಗ್ರಿ ಮುಗ್ದಿದ ಕೂಡಲೇ ಶುರುವಾಗಿದ್ದು ನನ್ನ ನಿಜವಾದ ಪರೀಕ್ಷೆ. ನಾನು ಮಾಡಿದ ಡಿಗ್ರಿ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಸುತ್ತಂತ ಕಾಮಕ್ಕೆ ಭಾಳ ಆಸೆ ಇದ್ದಿತ್ತು. ಪ್ರತಿದಿನ ಬೆಳಿಗ್ಗೆ ಹೊಸ ಭರವಸೆಯಲ್ಲಿ ಎದ್ದೇಳ್ತಿದ್ದೆ. ಸೂಟ್ ಹಾಕೊಂಡು ಫೈಲ್ ಹಿಡ್ಕೊಂಡು ಸಿಟಿಯ ಒಂದು ಕಂಪನಿನೂ ಬಿಡದೆ ಎಲ್ಲ ಕಂಪ್ನಿಗೂ ಇಂಟರ್ವ್ಯೂ ಕೊಟ್ಟೆ. ಪ್ರತಿದಿನ ಹೊಸ ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟು ನನ್ನ ಫೈಲ್ ಮಾತ್ರ ದಪ್ಪ ಆಗ್ತಾಯಿತ್ತು. ನನ್ನ ಫೈಲ್ನಲ್ಲಿದ್ದ ರೆಸ್ಯೂಮ್ ಸಂಖ್ಯೆ ಎಲ್ಲ ನೋಡಿದರೆ ನನಗಿಂತ ಮುಂಚೆ ನಮ್ಮ ಏರಿಯಾದ ಜೆರಾಕ್ಸ್ ಅಂಗಡಿಯವನೇ ಕೋಟ್ಯಾಧಿಪತಿ ಆಗೋ ಥರ ಕಾಣ್ತಿದ್ದ. ನನ್ನ ಜೇಬ್ ಮಾತ್ರ ಖಾಲಿ ಆಗ್ತಾ ಹೋಗ್ತಿತ್ತ, ಅವ್ನ ಬಿಸ್ನೆಸ್ ಮಾತ್ರ ಒಳ್ಳೆ ಗ್ರೋತ್ ಆಗ್ತಿತ್ತು. ಹೀಗೆ ಸುಮಾರು ಒಂದು 20 ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟಿದೆ. ನಾನು ಇಂಟರ್ವ್ಯೂ ಕೊಟ್ಟು ಕಂಪ್ನಿಯಲ್ಲೆಲ್ಲ ಹೇಳೋದು ಒಂದೇ ಮಾತು, ನಿಮ್ಗೆ ಕಾಲ್ ಮಾಡ್ತೆ, ಈಗ ಮನೆಗೆ ಹೋಗು, ನಮಗೆ ಎಕ್ಸ್ಪೀರಿಯನ್ಸ್ ಇದ್ದಾರೆ ಬೇಕು ಮಾರೆ, ನಿನ್ನ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಆಯ್ತಾ, ಅಷ್ಟೆಲ್ಲ ಕೊಡೋಕ್ಕಾಗಲಿಲ್ಲ. ಅವ್ರು ಹೇಳಿದ ಮಾತೆಲ್ಲ ಕೇಳಿ ಅದೇ ನನ್ನ ಕಿವಿಯಾಗ ಒಂದು ರಿಂಗ್ ಟೋನ್ ಥರ ಆಯ್ತು. ಅದರಲ್ಲೂ ಒಂದು ಇಂಟರ್ವ್ಯೂ ಅಂತೂ ನನ್ನ ತಲೆ ಕೆಡಿಸಿಬಿಟ್ಟಿತ್ತು. ಒಬ್ಬ ಸೆಡೆ ಮ್ಯಾನೇಜರ್. ನಾನಿನ್ನೂ ಇಂಟರ್ವ್ಯೂ ಕೊಡೋಕೆ ಹೊಯ್ಲೇ ಇಲ್ಲ. ಬಾಗ್ಲತ್ರನೇ ಒಬ್ಬ ನಿಂತ್ಕೊಂಡಿದ್ದ, ನನ್ನೇ ನೋಡ್ಕ ನಗಾಡ್ತಿದ್ದ. ನಾನು ಅವನ ಹತ್ರ ಹೋಗಿ ಯಾಕೆ ಸರ್ ನಗಾಡ್ತಿದ್ರಿ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ದ, ನಿನ್ನ ನೋಡಿದ್ರೆ ನೆಗಿಬತ್ತು ಮಾರೆ, ನಿನ್ನ ಮಾರ್ಕ್ ಶೀಟ್ ನೋಡಿದ್ರೆ ಒಳ್ಳೆ ಬುದ್ಧಿವಂತನ ಥರ ಕಾಣ್ತಿದ್ದೆ, ಆದರೆ ನಿನ್ನ ಶರ್ಟ್ ಪ್ಯಾಂಟ್ ನಿನ್ನ ಹಾಳಾದ ಫೈಲ್ಸ್ ಎಲ್ಲ ಕಂಡ್ರೆ ಕಾಲೇಜ್ ಕ್ಯಾಂಟೀನಿಂದ ಸೀದಾ ಇಂಟರ್ವ್ಯೂ ಕೊಡೋಕೆ ಬಂದಾಗಿತ್ತು. ಈ AC ರೂಮಲ್ಲ ತಿರ್ಗು ಕುರ್ಚಿ ಕೆಳಗೆ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಬರೀ ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ಸಾಕಾತಿಲ್ಲ, ಬ್ಯಾಕ್ಗ್ರೌಂಡ್ ಇರಬೇಕು, ಸ್ಟೇಟಸ್ ಇರಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಂಪ್ನಿ ಒಳಗೆ ಬರಬೇಕಂದ್ರೆ ಒಳ್ಳೆ ರೆಫರೆನ್ಸ್ ಇರಬೇಕು. ನಿನ್ನ ಮುಖ ಕಂಡ್ರೆ ಇದು ಯಾವುದೂ ಇಲ್ಲ ಅನ್ಸುತ್ತಾ? ಇನ್ನೀ ಕೂತ್ಕ ಟೈಮ್ ವೇಸ್ಟ್ ಮಾಡೋ ಬದಲು ಸೀದಾ ಮನೆಗೆ ಹೋಗ್ದೆ ಬೆಸ್ಟ್. ಅವತ್ತು ಅವನ ಮಾತು ಕೇಳಿ ನನ್ನ ತಿಕಾಲ ಹೊರದೋಯ್ತು. ಯಾಕಂದರೆ ಅವತ್ತು ಅವನು ಬರೀ ನನ್ನ ಬಗ್ಗೆ ಮಾತಾಡಿರಲಿ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ಮಾತಾಡಿದ. ನಾನು ಹೇಳಿದೆ, ಬೋಳಿ ಮಗನೇ, ನೀನು ಹೇಳೋದು ಸರಿ ಇತ್ತಾ, ನನ್ನ ಫೈಲ್ ಹಳೇದಾಯ್ತು. ಯಾಕಂದರೆ ನಾನು ನನ್ನ ದುಡ್ಡನ್ನ ಒಳಗಿರೋ ಪೇಪರಿಗೆ ಹಾಕಿದೆ, ಹೊರಗಿರೋ ಪ್ಲಾಸ್ಟಿಕ್ಗಲ್ಲ. ನನ್ನ ಬಟ್ಟಿಗೆ ಬ್ರ್ಯಾಂಡ್ ಇಲ್ಲದೆ ಇರ್ಬೋದು, ಆದರೆ ಇದನ್ನು ನನ್ನಪ್ಪ ಪ್ರಾಮಾಣಿಕ ಅನ್ನೋ ಬ್ರ್ಯಾಂಡ್ ದುಡಿಮೆಯಿಂದ ತಂದಿದ್ದು. ಆ ಬ್ರ್ಯಾಂಡ್ ಯಾವ ಅಂಗಡಿ ಮಾಲ್ಗಳಲ್ಲೂ ಸಿಗಲ್ಲ. ಇನ್ನೂ ಬ್ಯಾಕ್ಗ್ರೌಂಡ್ ಮತ್ತು ಸ್ಟೇಟಸ್ ಬಗ್ಗೆ ಕೇಳಿದ್ಯಲ್ಲ, ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡಿರೋ ನಿಂಗೆ ಬೆಟ್ಟ ಹತ್ತಿ ಬಪ್ಪನ್ ಬೆಗ್ರಿನ ಬೆಲೆ ಗೊತ್ತಾತಿಲ್ಲ. ಈ ಕುರ್ಚಿ ನಿನ್ನ ಅಧಿಕಾರ ತೋರಿಸ್ಬೋದು,
ಆದರೆ ನನ್ನ ಯೋಗ್ಯತೆಯನ್ನು ನಿರ್ಧಾರ ಮಾಡಲ್ಲ. ನಿಂಗೆ ಬೇಕಾಗಿರೋದು ತಲೆ ಎತ್ತಿ ಕೆಲಸ ಮಾಡೋ ನೌಕರನಲ್ಲ, ಕಾಲು ಹಿಡಿಯೋ ಗುಲಾಮರು. ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ಅಲ್ಲಿಂದ ಹೊರಗೆ ಬಂದೆ. ಅವತ್ತೇನೋ ಆ್ಯಟಿಟ್ಯೂಡಲ್ಲಿ ದೊಡ್ಡ ದೊಡ್ಡ ಮಾತಾಡಿ ಹೊರಗೆ ಬಂದೆ. ಅದಾದ್ಮೇಲೆ ನಂಗೆ ಗೊತ್ತಾಯ್ತು, ಇದು ಬರೀ ಕೆಲಸ ಹುಡ್ಕೋ ಯುದ್ಧ ಭೂಮಿ ಅಷ್ಟೇ ಅಲ್ಲ, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡೋ ಯುದ್ಧನೂ ಕೂಡ. ಅದಾದ್ಮೇಲೆ ಇನ್ನೂ ತುಂಬ ಕಡೆ ಇಂಟರ್ವ್ಯೂ ಟ್ರೈ ಮಾಡಿದೆ, ಆದರೆ ಯಾವುದು ನನ್ನ ಕೈ ಹಿಡಿಲಿಲ್ಲ. ನನ್ನ ಹತ್ರ ಇದ್ದಿದ್ದ ದುಡ್ಡೆಲ್ಲ ಖಾಲಿ ಆಗ್ತಿತ್ತು. ಇನ್ನೂ ಬೆಂಗಳೂರ ಕೂತ್ಕೊಂಬಷ್ಟು ತಾಕತ್ ನನ್ನ ಹತ್ರ ಇರಲಿಲ್ಲ. ಸೀದಾ ಮನೆಗೆ ಹೋಗೋ ಪ್ಲ್ಯಾನ್ ಮಾಡಿದೆ. 8 ತಿಂಗಳು ಬೆಂಗಳೂರಾಗೆ ಕೆಲಸ ಹುಡುಕಿ ಕೆಲಸ ಸಿಗದೆ ಸೀದಾ ಮನೆಗೆ ಬಂದೆ. ಆವತ್ತು ನಾನು ಬೆಂಗಳೂರಿಂದ ಮನೆಗೆ ಬಂದ ವಿಷಯ ಊರಾಗೆಲ್ಲ ಗೊತ್ತಾಯ್ತು ಅನ್ಸುತ್ತೆ. ಅಮ್ಮ ಬೆಳಿಗ್ಗೆ ಅಂಗಡಿಗೇನೋ ಸಾಮಾನು ತರಕ್ ಹೋಗಿದ್ರಂತೆ. ನಮ್ಮೂರಿನ ಹೆಂಗಸ್ರೆಲ್ಲ ಬಂದು ನಮ್ಮ ಅಮ್ಮನ ಹತ್ರ, ಶಾರದಕ್ಕ ನಿಮ್ಮ ಮಗ ಕಾರ್ತಿಕನನ್ನ ಬೆಳಿಗ್ಗೆ ನೋಡ್ದಾಗಿದ್ದೀತಪ್ಪ, ಪಾಪ ಹುಡ್ಗ ಎಷ್ಟು ಒಳ್ಳೆಯವನ, ಆದ್ರೆ ಏನ್ ಮಾಡೋದು, ದಿನ ಮನೆಯಲ್ಲೇ ಇರ್ತಾನಲ್ಲ, ಡಿಗ್ರಿ ಎಲ್ಲ ಮಾಡ್ಕೊಂಡು ಎಷ್ಟು ದಿನ ಅಂತ ನಿಂಗೆ ಅಡ್ಗೆ ಮನೇಲಿ ಹೆಲ್ಪ್ ಮಾಡ್ಕೊಂಡಿರ್ತಾನೆ. ಅಪ್ಪ ಹಿಂಗೆ ಅಂಗಡಿಗೆ ಟೀ ಕುಡುಕ್ ಹೋಯ್ರಂತೆ. ಅವಾಗ ಅಂಗಡಿಯವನ ಅಪ್ಪನ ಹತ್ರ, ಏನ್ ರಾಮಣ್ಣ ನಿಮ್ ಮಗ ಮನೇಲೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾನ? ಸುಮ್ನೆ ತಮಾಷೆ ಮಾಡ್ದೆ. ತಮಾಷೆ ಏನ್ ಮಾಡ್ಲಿಲ್ಲ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಡಿಗ್ರಿ ಎಲ್ಲ ಮಾಡಿ ಇನ್ನು ಮನೇಲೇ ಇದ್ದಾನ? ನಾನ್ ಅನ್ಕೊಂಡಿದ್ದೆ ಇಷ್ಟೊತ್ತಿಗೆ ನಿಮ್ ಮಗ ನಿಮ್ಮನ್ನ ಕಾರಲ್ಲಿ ಕರ್ಕೊಂಡು ಊರೆಲ್ಲ ಸುತ್ತಾಡ್ಸ್ತಿದ್ದ ಅನ್ಕ. ಕೆಲ್ಸ ಇಲ್ದಿದ್ಮೇಲೆ ಮನೆಗಳು ಒಂದೊಂದು ಕ್ಷಣನೂ ಮುಳ್ಳಿನ ಹಾಸಿಗೆ ಮೇಲೆ ನಡೆದಂಗ ಆಗ್ತಿತ್ತು. ಅವತ್ತು ಅಪ್ಪ ಅಮ್ಮನಿಗೆ ದೊಡ್ಡ ದೊಡ್ಡ ಮಾತು ಹೇಳಿ ಇವತ್ತು ಕೈಯಲ್ಲಿ ಕೆಲಸ ಇಲ್ದೆ ಅವ್ರ ಮುಂದೆ ಊಟಕ್ಕೆ ಕೂಕಂದಂದ್ರೆ ಒಂಥರ ಹಿಂಸೆ ಆಗ್ತಿತ್ತು. ಅಪ್ಪನ್ ಮುಖ ನೋಡುಕೈದೆ ಮಂಡಿ ಕೆಳಗೈಕ ಕೂತಿದೆ. ಮನೆಯೊಳಗಿನ ಮೌನ ಹೊರಗಡೆ ಬಿರುಗಾಳಿಗಿಂತಲೂ ಭಯಂಕರವಾಗಿತ್ತು. ಆ ಮೌನ ಮುರುಕೆ ಅಮ್ಮ ಅಪ್ಪಯ್ಯನ್ನ ಧೈರ್ಯ ಮಾಡಿ ಮಾತಾಡ್ಸ್ದಾಳು. ಯಾಕ್ರಿ ಹಂಗ್ ನೋಡ್ತಿದ್ರಿ, ಅವ ನಮ್ ಮಗ, 4 ಜನ 4 ದಿನ ಮಾತಾಡಿ ಸುಮ್ನೆ ಐಕಂತ್ರಿ, ನೀವ್ ಯಾಕೆ ಅದನ್ನ ತಲೆಗೆ ಐಕಂತ್ರಿ? ಅವನಿಗೂ ನೋವಾಯ್ತು. ನಮ್ಮ ಮಗಂಗೆ ಇವತ್ತಲ್ಲ ನಾಳೆ ಕೆಲಸ ಸಿಕ್ಕೇ ಸಿಗತ್, ಅವ್ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ. ಈಗ ಊಟ ಮಾಡಿ ನೀವು. ಆದ್ರೆ ಅಪ್ಪಯ್ಯನ ಕೋಪ ತಣ್ಣಗಾಗೋ ತರ ಕಾಣ್ತಿರ್ಲಿಲ್ಲ. ಬಾಯಿ ಮುಚ್ಚೆ ಶಾರದಾ, ನಿನ್ ಮಗನ್ ಮನ್ಸಿಗಾದ ಗಾಯ ನಿಂಗೆ ಕಾಣ್ತದೆ. ನನ್ ಮರ್ಯಾದೆ ಬೀದಿಲಿ ಹರಾಜಾಗ್ತಿರೋದು ಕಾಣಿಸ್ತಿಲ್ವಾ ನಿಂಗೆ? ದಿನ ಬೆಳಿಗ್ಗೆ ದಾರಿಲಿ ಹೋಪರ್ ಬಪ್ಪರ್ ಎಲ್ಲ ನಿನ್ ಮಗ ಎಂತ ಕೆಲಸ ಮಾಡ್ತಾ ಅನ್ಕೇಂದ್ರು. ಅವ್ರಿಗೆಲ್ಲ ನಾನು ಎಂತ ಆನ್ಸರ್ ಕೊಡುದು? ಅವ್ರ ಎದ್ರಿಗೆ ನಾನು ಹೆಂಗ್ ತಲೆ ಎತ್ಕ ತಿರ್ಗಾಡುದು? ನಿನ್ನ ಡಿಗ್ರಿ ಪೇಪರಿಗೆ ಬೆಂಕಿ ಹಾಕ್, ಅದರಿಂದ ಒಲಿ ಆದ್ರೂ ಉರಿ. ನಾನ್ ಸತ್ರೆ ನಾಳೆ ನನ್ನ ಫೋಟೋಗೆ ಒಂದು ಹೂವಿನ ಹಾರ ಹಾಕೋಷ್ಟು ತಾಕತ್ತಿದೆಯೇನೋ ನಿನ್ನಲ್ಲಿ? ಹೇಳೋ. ಅಪ್ಪಯ್ಯನ ಪ್ರತಿ ಮಾತು ನನ್ನ ಎದೆಗೆ ಚೂರಿ ಹಾಕ್ದಾಗಿದ್ದಿತ್ತು. ಯಾಕಂದ್ರೆ ಅಪ್ಪಯ್ಯ ಇದುವರೆಗೂ ನನ್ನ ಹತ್ರ ಆ ಥರ ಮಾತಾಡಿ ಇರ್ಲಿಲ್ಲ. ಅವತ್ತು ಅಪ್ಪಯ್ಯ ಹೇಳದ್ ಮಾತಿಗೆ ನನ್ಗೂ ಎಂತಕೋ ಮಾತಾಡ್ಕನ್ಸ್. ನಾನ್ ಹೇಳ್ದೆ, ಯೋಗ್ಯತೆ, ತಾಕತ್, ಮರ್ಯಾದೆ, ಈ ಎಲ್ಲ ಪದಕ್ಕೂ ದುಡ್ಡು ಒಂದೇ ಅರ್ಥನ ಅಪ್ಪ? ನಿಮ್ ಮಗನ್ನ ಮೆಷನ್ ಅನ್ಕೊಂಡ್ರ? ಡಿಗ್ರಿ ಮುಗಿದ್ ಕೂಡ್ಲೆ ದುಡ್ಡು ಪ್ರಿಂಟ್ ಮಾಡೋಕೆ ಹೊರ್ಗೋಗು 100 ಜನ ಬೋಳಿ ಮಕ್ಳು ನನ್ ಕೆಲ್ಸ ಸಿಕ್ಕಿಲ್ಲ ಅಂತ ಆಡ್ಕೊಳ್ತಾರೆ, ಸಹಿಸ್ಕಂತೆ. ಆದ್ರೆ ನನ್ ಮನೆಯಲ್ಲಿ ನನ್ನ ಅಪ್ಪನೇ ನನ್ನ ಬಗ್ಗೆ ಅನುಮಾನ ಪಟ್ಟರ ಮೇಲೆ ನಾನು ಯಾರ ಹತ್ರ ಹೋಗಿ ನ್ಯಾಯ ಕೇಳಲಿ? ರಾತ್ರಿ ಹಗಲು ನಾನು ಓದಿದ್ದು ನಿಮ್ಗೊಂದು ಗೌರವ ತಂದು ಕೊಡ್ಬೇಕಂತ. ಆದ್ರೆ ಅದೇ ಓದು ಇವತ್ತು ನಿಮ್ ಕಣ್ಣಲ್ಲಿ ನನ್ನನ್ನ ಅಪರಾಧಿ ಮಾಡಿ ನಿಲ್ಸಿ. ನನ್ನನ್ನ ಹೆತ್ತದ್ ನೀವು ನಿಜ, ಆದ್ರೆ ನನ್ನನ್ನ ಪ್ರತಿದಿನ ಕೊಲ್ತಾ ಇರೋದು ಈ ಜನಗಳ ಜೊತೆ ಸೇರಿ ನೀವು ಕೂಡ. ನಿಮ್ಗೆ ಬೇಕಾಗಿರೋದು ಮಗ ಅಲ್ಲ, ದುಡ್ಡು ಕೊಡು ಒಂದು ATM ಮಿಷನ್. ಅಷ್ಟ್ ಹೇಳಿ ನನ್ನ ಕೋಣೆ ಹೋಗಿ ಬಾಗ್ಲ ಹಾಕೊಂಡೆ. ಆ ಬಾಗಿಲ್ ಶಬ್ದ ಜೊತೆಗೆ ನಮ್ ಸಂಬಂಧನೂ ಮುರಿದೋದಾಗೆ ಕಾಣಿಸ್ತಿತ್ತು. ಹೊರಗೆ ಅಪ್ಪನ ದಂಗಾದ ಮೌನ, ಅಮ್ಮನ ಬಿಕ್ಕಳಿಕೆ, ನಮ್ಮ ಸಂಸಾರದ ಖುಷಿನೂ ಕೂಡ ಚೂರ್ ಚೂರಾಗಿತ್ತು. ಕೆಲ್ಸ ಇಲ್ದಿದ್ದಾಗ ಟೈಮೇ ನಮ್ ದೊಡ್ಡ ಶತ್ರು. ಆ ಒಂಟಿತನ ಕೊಲ್ಲುಕೆ ನಾನು ನನ್ನ ಗೆಳೆಯರಿಗೆ ಕಾಲ್ ಮಾಡಿದೆ. ಒಂದ್ ಕಾಲದಲ್ಲಿ ಮಗ ಮಚ್ಚ ಅನ್ಕೊಂಡು ಜೀವ ಕೊಡೋಕೆ ರೆಡಿ ಇದ್ದವರು ಇವತ್ತು ಕಾಲ್ ಮಾಡ್ರೆ ಒಬ್ಬ ಬ್ಯುಸಿ ಅಂದೇಳಿ ಕಾಲ್ ಕಟ್ ಮಾಡ್ದ. ಇನ್ನೊಬ್ಬ ನನ್ನ ಕಾಲ್ ನೋಡಿ ಫೋನ್ ಸೈಲೆಂಟ್ ಹಾಕಿಬಿಟ್ಟ. ಮತ್ತೊಬ್ಬಂಗೆ ಅದೆಷ್ಟು ಮೆಸೇಜ್ ಮಾಡಿನೋ ಗೊತ್ತಿಲ್ಲ, ಸೀನ್ ಬರ್ತಾ ಇತ್ತು, ಆದ್ರೆ ಒಂದು ರಿಪ್ಲೈನೂ ಇದುವರೆಗೂ ಮಾಡಿಲ್ಲ. ಆಗ ನನ್ಗೆ ಅರ್ಥ ಆಯ್ತು, ಸ್ನೇಹ ಅನ್ನೋದು ನೆರಳಿದ್ದ ಹಾಗೆ, ಬೆಳಕಿದ್ದಾಗ ಮಾತ್ರ ನನ್ನ ಜೊತೆಗಿರ್ತದೆ. ಜೀವನದಲ್ಲಿ ಕತ್ತಲಾದ್ಮೇಲೆ ಮೊದಲು ಬಿಟ್ಟು ಓಡಿ ಹೋಗೋದೇ ಆ ನೆರಳು. ಗೆಳೆಯರಿಂದ ಪೆಟ್ಟು ತಿಂದಿದ್ ನನ್ಗೆ ನನ್ನ ಕೊನೆ ಭರವಸೆ ಇದ್ದಿದ್ ನನ್ನ ಪ್ರೀತಿ ಮೇಲೆ ಮಾತ್ರ. ಅವಳನ್ನೇ ಭೇಟಿ ಮಾಡೋಕ್ ಹೋದೆ. ಅವತ್ತು ಜೋರ್ ಮಳಿ ಕೂಡ ಬರ್ತಾ ಇತ್ತು. ಆ ಮಳಿ ನನ್ನ ನೋವಲ್ಲಿ ಸಾಥ್ ಕೊಡಕ್ ಬಂದಾಗಿದ್ದಿತ್ತು. ಆದ್ರೆ ಅವಳು ಹೇಳದ್ ಮಾತು ಆ ಮಳಿಗಿಂತಲೂ ತಣ್ಣಗಿದ್ದಿತ್ತು. ಕಾರ್ತಿಕ್, ನಮ್ಮಪ್ಪ ನಿನ್ ಬಗ್ಗೆ ಕೇಳ್ತಿದ್ರು. ಅವರಿಗೆ ಒಳ್ಳೆ ಸಂಬಂಧ ಸಿಕ್ಕಿದೆಯಂತೆ. ಹುಡ್ಗಂಗೆ ಕಾರು, ಸ್ವಂತ ಮನೆ, ಕೈ ತುಂಬಾ ಸಂಬಳ ಎಲ್ಲ ಉಂಟಂತೆ. ನೋಡಕ್ಕೂ ಚೆನ್ನಾಗಿದ್ದ. ನಾನ್ ಥಿಂಕ್ ಮಾಡ್ದೆ, ನೀನೇಗೂ ಇನ್ನೂ ಸೆಟ್ಲ ಇಲ್ಲ, ನೀನು ಸೆಟ್ಲ್ ಆಗುವವರೆಗೆ ನಂಗೆ ಮದುವೆಯಾಗಿ ಮಕ್ಕಳಾಗತ್. ಅದಕ್ಕೆ ನಾನು ಅವರಿಗೆ ಓಕೆ ಅಂದೆ. ಸಾರಿ ಕಾರ್ತಿಕ್, ನಿನ್ ಪ್ರೀತಿಯಿಂದ ನನ್ನ ಸಂಸಾರ ನಡೆಸೋಕೆ ಕಷ್ಟ ಆಗತ್ತೆ. ನಿನ್ ಹತ್ರ ಬರೀ ಕನ್ಸಿತ್ತಷ್ಟೇ, ಆದ್ರೆ ಅವ್ರ ಹತ್ರ ನನ್ನ ಫ್ಯೂಚರ್ ಇತ್ತು. ನೀನು ಯಾವ್ದಾದ್ರೂ ಬೇರೆ ಹುಡ್ಗಿನ ನೋಡ್ಕೊಂಡು ನಿನ್ ಜೀವನ ನೋಡ್ಕೊ.
ಆ ಕ್ಷಣ ನನ್ನ ಇಡೀ ಪ್ರಪಂಚನೇ ನನ್ನ ಕಾಲ್ ಕೆಳಗೆ ಕುಸಿದ್ ಬಿದ್ದ ಹಾಗೆ ಅನಿಸ್ತು. ಕಾಲೇಜಲ್ಲಿದ್ದಾಗ ನನ್ನ ಹತ್ರನೇ ಕೇಳ್ತಿದ್ಲು ನಂಗೆ ಮೋಸ ಮಾಡೋದಿಲ್ಲ ಅಂತೇಳಿ ಪ್ರಾಮಿಸ್ ಮಾಡಂತ. ಈಗ ಅವಳು ಹೇಳಿದ್ದು ಫೇಕ್ ಪ್ರಾಮಿಸ್ ಅಲ್ಲ, ನನ್ನ ಕಾಲ್ ಕೆಳಗೆ ಪುಡಿ ಪುಡಿ ಆಗಿತ್ತು. ನನ್ನ ಪ್ರೀತಿಗೆ ಅವಳು ಬೆಲೆ ಕಟ್ಟಿದ್ಲು. ನನ್ನ ಪ್ರೀತಿ ಅವಳ ದುಡ್ಡಿನ ಮುಂದೆ ಸೋತೋಯ್ತು. ನಾನು ಅವಳು ಮಾಡ್ತಿದ್ದ ಪ್ರೀತಿ ಅನ್ಕೊಂಡಿದ್ದೆ, ಆದ್ರೆ ಅವಳು ಅದನ್ನೇ ಬಿಸ್ನೆಸ್ ಅನ್ಕೊಂಡಿದ್ಲು. ನನ್ನ ಹೃದಯ ಸೋತೋಯ್ತು. ಅವಳ ಲೆಕ್ಕಾಚಾರಣೆ ಗೆದ್ದಿತ್ತು. ಆ ಮಳೆಯಲ್ಲೇ ನಿಂತ್ಕೊಂಡೆ ಸೋತ ಸೈನಿಕನಂಗೆ. ಆ ದೊಡ್ಡ ಮಳೆ ನನ್ನ ಮೈಯನ್ನಷ್ಟೇ ಅಲ್ಲ, ನನ್ನ ಆತ್ಮವನ್ನು ತೊಳಿತಾ ಇತ್ತು. ಕೆಲಸ ಇಲ್ದಿದ್ಮೇಲೆ ಮದುವೆ ಮುಂಜಿ ಇದಕ್ಕೆಲ್ಲ ಸತ್ರು ಹಾಪ್ಕಾಗ. ಆದ್ರೆ ಅವತ್ ನನ್ ಗ್ರಾಚಾರ. ಅಪ್ಪ ಅಮ್ಮ ಫೋರ್ಸ್ ಮಾಡಿ ನನಗೆ ಕರ್ಕೊಂಡೋಯ್ರು. ಎಲ್ರೂ ಖುಷಿಯಾಗಿದ್ರೆ ನಾನ್ ಮಾತ್ರ ಯಾರ್ದೋ ಕೊಲೆ ಮಾಡಿ ಬಂದನ್ಕಂಡೆ ಒಂದ್ ಮೂಲೆಗೆ ಸುಮ್ನೆ ನಿಂತ್ಕೊಂಡಿದೆ. ನನ್ನ ಅಪ್ಪ ಅಮ್ಮ ಎಲ್ರ ಮುಂದೆ ನಗು ತರ ಆಕ್ಟಿಂಗ್ ಮಾಡ್ಕೊಂಡು ನಿಂತಿದ್ರು. ಆಗ್ಲೇ ನಮ್ ಕಣ್ಣಿಗೆ ಬಿದ್ದಿದ್ದು ನಮ್ ದೂರದ ಸಂಬಂಧಿ ನಾಗರಾಜ್ ಮಾವ. ಅವ ನನ್ ಕಡೆಗೆ ನಡ್ಕ ಬತ್ತಿದ್ದ. ಅವನ್ ಬಪ್ಪತ್ತಿಗೆ ನಂಗೆ ಅನ್ಸ್ತಿತ್ತು ಇವನೇನೋ ಪ್ಲಾನ್ ಮಾಡ್ಕೊಂಡೆ ಬೈಂದ ಅಂತ. ಹಂಗೆ ಮಾಡ್ದ ಅವನು. ಅವ ಎಲ್ಲರಿಗೂ ಕೇಳಿಸುವಂಗೆ ನನ್ನ ಅಪ್ಪ ಏನ್ ಕರೆದು ಕೇಂಡ. ಓ ರಾಮಣ್ಣ ಬಂದ್ರ? ನಿಮ್ಮ ಇಂಜಿನಿಯರ್ ಸಾಹೇಬ್ರು ಬಂದಿದ್ದಾರ? ಏನ್ ಸಮಾಚಾರ? ಯಾವ ಕಂಪ್ನಿಗೆ ಮ್ಯಾನೇಜರ್ ಆದ್ರು ಅಥವಾ ಇನ್ನು ಹುಡ್ಕಾಟದಲ್ಲೇ ಇದ್ದಾರ? ನನ್ ಮಗ ಮೊನ್ನೆ ತಾನೇ 3ನೇ ಪ್ರಮೋಷನ್ ತಗೊಂಡು ಹೊಸ ಫ್ಲಾಟ್ ತಗೊಂಡ. ಎಲ್ಲದಕ್ಕೂ ಯೋಗ್ಯತೆ ಇರ್ಬೇಕು ರಾಮಪ್ಪ. ಆ ಮಾತು ನನ್ನ ಅಪ್ಪನ ತಲೆ ತಗ್ಗಿಸಿತು. ಅಮ್ಮನ ಕಣ್ಣಲ್ಲಿ ನೀರ್ ಬಂತು. ನನ್ ಪಾಲಿಗೆ ಆ ಕ್ಷಣನೇ ನರ್ಕ ಆಗಿತ್ತು. ಇನ್ನೂ ನನ್ನ ಹತ್ರ ಸೈಸ್ಕಂಕ ಇಲ್ಲ. ಅವನು ನಂಗೇನ್ ಹೇಳಿರು ಬೇಜಾರಾಗ್ತಿಲ್ಲದಿ, ಆದ್ರೆ ನನ್ನ ಅಪ್ಪ ಅಮ್ಮನ ನೋವು ನಂಗೆ ನೋಡೋಕಾಯಿಲ್ಲ. ನಾನು ಹೇಳ್ದೆ, ಏಯ್ ಬೋಳಿ ಮಗನೇ ನಾಗರಾಜ, ನಿನ್ ವಾಲಿ ಕಳುಕೆ. ನಿನ್ ಮಗ ಫ್ಲಾಟ್ ತಗೊಂಡಿದ್ದಕ್ಕೆ ಬಹಳ ಸಂತೋಷ, ಆದ್ರೆ ನೀನೇನ್ ಕಿತ್ತು ಗುಡ್ಡೆ ಹಾಕಿದ್ಯಾ ಅಂತ ಇಷ್ಟ ಹಾರಾಡ್ತಿದ್ಯಾ? ನಿನ್ ಮಗ ಯಾರ್ದೋ ತಲೆ ಒಡೆದು ಫ್ಲಾಟ್ ತಗೊಂಡ್ರೆ ನಮ್ಮನೆ ಒಲೆ ಉರಿತದ, ಅಥವಾ ನಿನ್ ಮಗ ನಮ್ಮ ಅಪ್ಪ ಅಮ್ಮನ ಹೊಟ್ಟೆ ಹೊರಿದ್ನ? ನಿನ್ ಮಗ 100 ಫ್ಲಾಟ್ ತಗೊಳ್ಳಿ, ಆದ್ರೆ ನೀನ ಇನ್ನೊಬ್ಬರ ಕಷ್ಟ ನೋಡಿ ಖುಷಿ ಪಡೋ ಮೊದ್ಲು ಮನುಷ್ಯನ್ ಕಂಡಾಗ ಬದುಕುದ್ ಕಲಿ. ಹೌದು, ನಾನ್ ಇನ್ನೂ ಕೆಲ್ಸ ಹುಡ್ಕುದ್ರಲ್ಲೇ ಇದ್ದೆ, ಆದ್ರೆ ನಾನ್ ಹುಡುಕ್ತಿರೋದು ಕೆಲ್ಸನ, ನನ್ನ ವ್ಯಕ್ತಿತ್ವನಲ್ಲ. ಕೆಲವ್ರ ಬೆಲೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿರುತ್ತೆ, ಇನ್ನು ಕೆಲವ್ರ ಬೆಲೆ ಅವ್ರ ಗುಣದಲ್ಲಿರುತ್ತೆ. ಆ ವ್ಯತ್ಯಾಸ ನಿಂಗೆ ಅರ್ಥ ಆತಿಲ್ಲ. ಅಷ್ಟ್ ಹೇಳಿ ನಾನು ಅಲ್ಲಿಂದ ಒಂದು ಕ್ಷಣನೂ ನಿಂತ್ಕೊಳ್ಳಿಲ್ಲ. ನಾನು ಹೊರಟು ಬಂದೆ. ನನ್ನ ಹಿಂದೆ ನನ್ನ ಅಪ್ಪ ಅಮ್ಮ ಕೂಡ ಬಂದ್ರು. ಮದುವೆ ಮನೆಯಿಂದ ಮನೆಗ್ ಬರೋ ತನಕ ನಮ್ ನಡುವೆ ಒಂದು ಮಾತುಕತೆ ಇರ್ಲಿಲ್ಲ, ಆದ್ರೆ ಆ ಮೌನ 1000 ಜಗಳಕ್ಕಿಂತ ಡೇಂಜರಿ. ಮನೆಗೆ ಕಾಲಿಟ್ ಕೂಡ್ಲೆ ನಾನು ನಿರ್ಧಾರ ಮಾಡಿದೆ, ಇನ್ನೀ ಮನೆಯಲ್ಲಿ ಉಸಿರು ಕಟ್ಕ ಇರೋಕೆ ನಂಗೆ ಆತಿಲ್ಲ. ನಾನು ಕೋಣೆಗೆ ಹೋಗಿ ನನ್ನ ಬ್ಯಾಗ್ ಪ್ಯಾಕ್ ಮಾಡೋಕ್ ಶುರು ಮಾಡಿದೆ. ಆಗ್ಲೇ ನನ್ನ ಅಪ್ಪಯ್ಯ ಕೋಣೆಗೆ ಸಿಂಹದಾಗೆ ನುಗ್ಗಿ ಬಂದ್ರು. ಅಪ್ಪಯ್ಯನಿಗೆ ನಾಗರಾಜ್ ಮಾವ ಹೇಳದ್ ಮಾತಿನ ಸಿಟ್ಟಲ್ಲ ಇನ್ನೂ ಹಂಗೆ ಇದಿ. ಅದನ್ನ ಅವ್ರು ನನ್ ಮೇಲೆ ತೋರ್ಸಕ್ ಬಂದ್ರು. ನಾನ್ ಬ್ಯಾಗ್ ಪ್ಯಾಕ್ ಮಾಡೋದ್ ನೋಡಿ ಹೇಳ್ರ, ಏಯ್ ನಿನ್ನಿಂದ 54 ಜನರ ಮುಂದೆ ತಲೆ ತೆಗ್ಸುವಾಗಾಯ್ತು. ಯಾಕಾದ್ರೂ ನಿನ್ನನ್ನ ಓದಿಸ್ದೇನೋ ಅನಿಸ್ತಾ ಇದೆ. ಎಲ್ಲಿಗೆ ಹೊರಟೆ ಈಗ? ಊರಲ್ಲೆಲ್ಲ ನನ್ ಮಾನ ತೆಗ್ದಿದ್ದಲ್ದೆ ಇನ್ನೊಬ್ಬರ ಮನೆಗೆ ಹೋಗಿ ಭಾರ ಆಗ್ಬೇಕು ಅನ್ಕೊಂಡಿದ್ಯಾ? ಅಮ್ಮ ಹೇಳ್ದಾಳ, ಬಿಟ್ರಿ ಅವನಿಗೂ ನೋವಾಗಿದೆ. ನಾನು ಅಮ್ಮನ್ ತಡ್ದು ಹೇಳ್ದೆ, ಬೇಡಮ್ಮ ನೀನ್ ಸುಮ್ನಿರು. ಇವತ್ ಮಾತಾಡ್ತಿರೋದು ಅಪ್ಪ ಮಗ ಅಲ್ಲ, ಸೋತ್ ಹೋದು ಒಂದ್ ನಂಬಿಕೆ, ಮುರ್ದೋದು ಒಂದ್ ಕನ್ಸು. ಅದು ನನ್ ಕೊನೆಯ ಪ್ರಯತ್ನ. ನಾನ್ ಅಪ್ಪನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದೆ, ಹೊರಟಿದ್ದೇನೆ ಅಪ್ಪ, ನಿಮ್ಮ ಪ್ರಪಂಚದಿಂದ ಬಹಳ ದೂರ. ಅಪ್ಪ ಅಮ್ಮನ ಪ್ರೀತಿ ಶಾಶ್ವತ ಅಂತ್ರು, ಆದ್ರೆ ಅದು ಸುಳ್ಳು. ಆ ಪ್ರೀತಿಗೂ ಒಂದ್ ಎಕ್ಸ್ಪೈರಿ ಡೇಟ್ ಇರುತ್ತೆ. ಮಗಂಗೆ ಕೆಲ್ಸ ಇಲ್ಲ ಅಂತ ಗೊತ್ತಾದ ಕೂಡ್ಲೆ ಆ ಡೇಟ್ ಮುಗ್ದೋದ್. ನಾ ನಿಮ್ಮ ಹತ್ರ ಆಸ್ತಿ ಅಂತಸ್ ಕೇಳಿಲ್ಲ, ನಿಮ್ ಮಗ ಅನ್ನೋ ಒಂದ್ ಗೌರವ ಕೇಳಿದೆ. ನೀವು ಸಮಾಜದ ಮುಂದೆ ತಲೆ ಬಗ್ಸಿದ್ರಿ, ನನ್ ತಲೆ ಮೇಲೆ ಇನ್ನಷ್ಟು ಭಾರ ಹಾಕದ್ರಿ. ನೀವು ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಯೋಗ್ಯತೆಯನ್ನ ಅನುಮಾನ ಮಾಡಿದ್ರಿ. ತಗೊಳ್ಳಿ ನನ್ನ ಡಿಗ್ರಿ ಪೇಪರ್, ಪ್ರಪಂಚದ ಅತಿ ದೊಡ್ಡ ಆಯುಧ. ನನ್ನ ಹಣೆ ಬರ ಬರೆಯೋಕೆ ಯೂಸ್ ಆಗದಿದ್ರು ಚಳಿಗಾಲದಲ್ಲಿ ನಿಮ್ಗೆ ಬೆಂಕಿ ಕಾಯಿಸೋಕಾದ್ರೂ ಯೂಸ್ ಆಗ್ಬೋದು. ವಿದಾಯ. ನನ್ನ ಕನಸುಗಳಿಗೆ ಮಾತ್ರ ಅಲ್ಲ, ನನ್ನನ್ನ ಅರ್ಥ ಮಾಡ್ಕೊಳ್ದಿದ್ದ ನಿಮ್ಮ ಪ್ರೀತಿಗೂ ವಿದಾಯ. ಇನ್ಮುಂದೆ ನನ್ನನ್ನು ಹುಡ್ಕೋಕ್ ಹೋಗ್ಬೇಡಿ. ಈ ಜನಗಳ ಮುಂದೆ ಕಳ್ಕಂಡ ನಿಮ್ ಧೈರ್ಯನ ಹುಡ್ಕೊಳ್ಳಿ. ನಾನು ಮನೆಯಿಂದ ಹೊರಟು ಬಂದೆ. ನನ್ನ ಹಿಂದೆ ನನ್ನ ಅಮ್ಮ ಅಳ್ತಾ ಇದ್ಲು, ಆದ್ರೆ ನಾನ್ ತಿರುಗಿ ನೋಡ್ಲಿಲ್ಲ. ಆ ಮನೆಯ ಒಂದೊಂದು ಗೋಡೆಗೂ ನನ್ನ ಕತೆ ಗೊತ್ತಿತ್ತು. ಇನ್ಮುಂದೆ ಆ ಮನೆಯಲ್ಲಿರೋದು ಬರೀ ಗೋಡೆಗಳು ಮಾತ್ರ. ನಾನು ಮತ್ತೆ ಬೆಂಗಳೂರಿಗೆ ಬಂದೆ. ಒಂದ್ ಕಾಲದಲ್ಲಿ ಈ ಸಿಟಿ ನನ್ನ ಕನ್ಸುಗಳನ್ನ ಕೊಂದಿತ್ತು, ಆದ್ರೆ ಈ ಸರ್ತಿ ನಾನು ಕೆಲಸ ಹುಡ್ಕೊಂಡ್ ಬಂದಿರ್ಲಿಲ್ಲ. ನಾನ್ ಬದುಕೋಸ್ಕರ ಬಂದಿದೆ. ಆವತ್ತ ಬೆಂಗಳೂರಿಗೆ ಬಂದಾಗ ಕೈಯಾಗ ಒಂದ್ ಸರ್ಟಿಫಿಕೇಟ್ ಇದ್ದಿತ್ತು, ಕಣ್ಣಲ್ಲಿ ಕನ್ಸಿದಿತ್ತು. ಆದ್ರೆ ಈ ಸರ್ತಿ ಖಾಲಿ ಕೈಯಲ್ಲಿ ಬಂದಿದೆ, ಆದ್ರೆ ಎದಿ ತುಂಬಾ ಧೈರ್ಯ ಇದ್ದಿತ್ತು. ಆ ಮನಿ ಬಿಟ್ಟು ಬಂದ್ಮೇಲೆ ನಾನು ಒಂಟಿ ಅಲ್ಲ ಅಂತ ನಂಗೆ ಗೊತ್ತಾಯ್ತು. ನನ್ನ ಹಿಂದ್ಗಡೆ ನಾನು ಬಿಟ್ಟು ಬಂದದ್ದು ನನ್ನ ಅಪ್ಪ ಅಮ್ಮನ್ ಮಾತ್ರ ಅಲ್ಲ, ನನ್ನ ಹಳೆ ಜೀವನವನ್ನೇ ಬಿಟ್ಟು ಬಂದೆ. ಆದ್ರೆ ಬೀದಿಗಿಳಿದಾಗ ನಂಗೆ ಗೊತ್ತಾಯ್ತು, ನನ್ನ ಹಂಗೆ ಇನ್ನೂ ಇಲ್ಲಿ ಸಾವಿರಾರು ಜನ ಇದ್ರು, ಲಕ್ಷಾಂತರ ಜನ ಇದ್ರು. ಇದು ನನ್ನೊಬ್ಬನ ಕಥೆ ಅಲ್ಲ, ನಮ್ಮೆಲ್ಲರ ಕೂಗು. ಆವತ್ ನಾನ್ ನೋಡ್ದೆ, ಕ್ಲಾಸ್ ರೂಮಿನ ಬೆಂಚ್ ಮೇಲೆ ಕೂತ್ಕೊಂಡು ನೋಟ್ಸ್ ಬರೀತಿದ್ದ ಕೈಗಳು ಇವತ್ತು ಯಾವ್ದೋ ಹೋಟೆಲ್ ನಲ್ಲಿ ಟೇಬಲ್ ಒರೆಸ್ತಾ ಇದೆ. ಬಿಲ್ಡಿಂಗ್ ಗೆ ಪ್ಲಾನ್ ಬರಿಬೇಕಿದ್ದ ಕೈಗಳು ಇವತ್ತು ಅದೇ ಬಿಲ್ಡಿಂಗ್ ಗೆ ಇಟ್ಗೆ ಹೊರ್ತಾ ಇದೆ. ಸ್ವಂತ ಕಾರಲ್ಲಿ ಅಪ್ಪ ಅಮ್ಮನ್ ಕೂರ್ಸ್ಕೊಂಡು ಊರ್ ತೋರ್ಸ್ಬೇಕಿದ್ದ ಕೈಗಳು ಇವತ್ತು ಯಾರದೋ ಬಾಡಿಗೆಗಾಗಿ ಆಟೋ ಓಡಿಸ್ತಾ ಇದೆ.
ಇನ್ನು ಕೆಲಸ ಸಿಗದೆ ಇದ್ದಾಗ ನನ್ನ ಕೈ ಹಿಡಿದಿದ್ದು ಝೊಮ್ಯಾಟೊ. ನನ್ನ ಈ ಡೆಲಿವರಿ ಬ್ಯಾಗ್ ಒಳಗಿರೋದು ಬರೀ ಊಟದ ಪ್ಯಾಕೆಟ್ ಅಲ್ಲ, ಇದ್ರೊಳಗೆ ಅಡಗಿದ್ದು ನನ್ನ ಸಮಾಧಿಯಾದ ಕನ್ಸಿನ ಕಂತೆ ಮತ್ತೆ ನನ್ನ ಅಪ್ಪ ಅಮ್ಮನ್ ಮುರಿದೋದ್ ನಂಬಿಕೆ. ನನ್ನನ್ಯಾರು ಊಟ ಮಾಡ್ದ್ಯಾ ಅಂತ ಕೇಳಿಲ್ಲ, ಆದ್ರೆ ನಾನ್ ಮಾತ್ರ ಕಸ್ಟಮರ್ಗೆ ಕರೆಕ್ಟ್ ಟೈಮ್ಗೆ ಊಟನ ಡೆಲಿವರಿ ಮಾಡ್ತಿದ್ದೆ. ನಾನು ಶಾಶ್ವತವಾದ ಪದವಿ ಗಳಿಸಿದ್ದ ಈ ಅಶಾಶ್ವತವಾದ ದಿನಗೂಲಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಬಿಸಿಲಿನಲ್ಲಿ ಒದ್ದಾಡ್ಲಿಕ್ಕ. ನಾವು ಕೇಳಿದ್ದು ಅರ್ಮನಿಯನ್ ಅಲ್ಲ, ಕನಿಷ್ಠ ಸನ್ಮಾನ. ಆದ್ರೆ ಈ ಸಮಾಜ ನಮ್ ಕೈ ಕೊಟ್ಟಿದ್ದ ಸಮವಸ್ತ್ರ. ಅದು ನಮ್ ಕಾಲೇಜಿಂದಲ್ಲ, ಒಂದು ಡೆಲಿವರಿ ಕಂಪ್ನಿ. ನಾವು ಹಿಡಿದಿದ್ದು ಪುಸ್ತಕನ, ಆದ್ರೆ ವಿಧಿ ನಮ್ ಕೈ ಕೊಟ್ಟಿದ್ದ ಗುದ್ದಲಿಗಳನ್ನ. ನನ್ನ ಹಂಗೆ ಈ ಡೆಲಿವರಿ ಬ್ಯಾಗ್ನೊಳಗೆ ಈ ಸಿಮೆಂಟ್ ಮೂಟೆ ಕೆಳಗೆ ಸಮಾಧಿ ಆಗ್ತಿರೋದು ನಮ್ ದೇಹ ಅಲ್ಲ, ಈ ದೇಶದ ಭವಿಷ್ಯ. ಕೊನೆಗೊಂದ್ ಮಾತು, ನಮ್ ಯೋಗ್ಯತೆನ ದುಡ್ಡಿಂದ ಅಳಿಬೇಡಿ, ಹೃದಯದಿಂದ ನೋಡಿ. ನಮ್ಗೆ ಬೇಕಾಗಿರೋದು ನಿಮ್ ಅನುಕಂಪ ಅಲ್ಲ, ನಿಮ್ ನಂಬಿಕೆ ಮತ್ತೊಂದು ಅವಕಾಶ. ಒಂದ್ ಅವಕಾಶ ಕೊಟ್ಟು ನೋಡಿ. ನಮ್ಗಿಂತ ಚೆನ್ನಾಗಿ ಮತ್ತೆ ನಿಯತ್ತಾಗಿ ಕೆಲಸ ಮಾಡೋ ಜನ ನಿಮ್ಗೆ ಮತ್ತೆಲ್ಲೂ ಸಿಗುದಿಲ್ಲ. ನನ್ ಕತೆ ಇಲ್ಲಿಗೆ ಮುಗಿಬಹುದು, ಆದ್ರೆ ನನ್ನ ಹಂಗೆ ಬೀದಿಲಿ ನಿಂತಿರೋ ಸಾವಿರಾರು ಯುವಕರ ಕತೆ ಈಗಷ್ಟೇ ಶುರುವಾಗಿದೆ. ಅವ್ರ ಕತಿಗೆ ಕ್ಲೈಮ್ಯಾಕ್ಸ್ ಬರೆಯೋದು ಯಾರು, ನೀವಾ ಅಥವಾ ಈ ಸಿಸ್ಟಮ್ಮ?